ನಮಸ್ಕಾರ ವೀಕ್ಷಕರೇ, ಡಿಡಿಯು ನ್ಯೂಸ್ನ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ವೀಕ್ಷಕರೇ, ಇವತ್ತು ನಾವು ಸಂದರ್ಶನ ಮಾಡೋಕೆ ಹೊರಟಿರುವಂತಹ ವ್ಯಕ್ತಿ ಸಮಾಜ ಸೇವಕರು ಹೌದು, ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾಗಿಯೂ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ. ಹಾಗೂ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗೂ ಬಿಜೆಪಿ ಪಕ್ಷದಲ್ಲೂ ಕೂಡ ನಿರಂತರವಾಗಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ಒಳಗೊಂಡಿರುವಂತಹ ಟಿವಿ ಬಾಬು ಸರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಇವರೊಟ್ಟಿಗೆ ನಮ್ಮ ಜೊತೆಗೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗದ ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸೈತಪ್ಪ ಕೆ ಗುತ್ತೇದಾರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಸರ್, ಮೊದಲಿಗೆ ನಿಮ್ಮ ಹೆಸರು ಟಿವಿ ಬಾಬು ಸರ್ ಅಂತ ಹೇಳಿದ ತಕ್ಷಣ ಆ ಹಿಂದೆಗಡೆ ಕೇಳೋದೇ ನಮಗೆ ಸಮಾಜ ಸೇವಕರು ಅಂತ ಹೇಳಿ. ಸಮಾಜ ಸೇವೆ ಮಾಡ್ಬೇಕು ಅಂತ ಪ್ರೇರಣೆ ಹೇಗೆ ಬಂತು ಸರ್? ಹೇಗೆ ನಿಮಗೆ ಸಮಾಜ ಸೇವೆ ಮಾಡ್ಬೇಕು ಅಂತ ಹೇಳಿ ಆಸಕ್ತಿ ಬಂತು ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಸಮಾಜ ಸೇವೆ ಮಾಡಬೇಕು ಅಂತ ನನ್ನ ಕಲ್ಪನೆನೂ ಇರಲಿಲ್ಲ. ಅದು ನಿಮ್ಮ ಭಾಷೆಯಲ್ಲಿ ಅದು ಸಮಾಜ ಸೇವೆ ಅಂತ ಹೇಳ್ತೀರಾ. ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ, ಯಾರಿಗೆ ಅವಶ್ಯಕತೆ ಇದೆಯೋ, ಏನಾದರೂ ಒಂದು ನೀಡಿದರೆ, ಸಪೋಸ್ ಈಗ ಯಾರಿಗೋ ಮಕ್ಕಳಿಗೆ ಪುಸ್ತಕ ಬೇಕಾಗತ್ತೆ, ಬಟ್ಟೆ ಬೇಕಾಗತ್ತೆ, ಫೀಸ್ ಕಟ್ಟಬೇಕಾಗತ್ತೆ, ಇನ್ಯಾರಿಗೋ ಹಾಸ್ಪಿಟ್ಲಿಗೆ ಏನೋ ಒಂದು ಸ್ವಲ್ಪ ಹೆಲ್ಪ್ ಬೇಕಾಗತ್ತೆ, ಅದನ್ನು ಫುಲ್ಫಿಲ್ ಮಾಡೋದು. ಸಮಾಜದಲ್ಲಿ ನ್ಯೂನ್ಯತೆ ಇರೋಂಥದ್ದು ಅಥವಾ ಒಂದು ಸಮಾಜದ ಉನ್ನತ ಸ್ಥಿತಿಗೆ ಬರೋದಿಲ್ವೋ, ಯಾರಿಲ್ವೋ ಅಂಥವ್ರನ್ನ ಉನ್ನತ ಸ್ಥಿತಿಗೆ ತೊಗೊಂಬರೋದಕ್ಕೆ ಅವರಿಗೆ ನಮ್ಮ ಕೈಲಾದಷ್ಟು ಅವರಿಗೆ ಸಹಾಯ ಮಾಡೋದು. ಅದನ್ನು ನೀವು ಸಮಾಜ ಸೇವೆ ಅಂತೀರಾ. ಅದು ನಾನು ನಮ್ಮ ಸಮಾಜದಲ್ಲಿರೋ ನ್ಯೂನ್ಯತೆಗಳನ್ನು ಸರಿಪಡಿಸೋಣ ಅಂತೇಳಿ ನನ್ನ ಉದ್ದೇಶ ಅಷ್ಟೇ. ನೀರಾ ಸಿಪ್ ಇದು ಮದ್ಯಪಾನ ಅಲ್ಲ, ಆರೋಗ್ಯಕರ ಪಾನೀಯ. ಸರ್, ಆನೇಕಲ್ ಕ್ಷೇತ್ರ ನೀವು ತುಂಬಾ ಅಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳನ್ನ ಮಾಡಿದಿರ ಅಂತ ಕೇಳ್ಪಟ್ಟಿದೀವಿ. ಸೊ ನಿಮ್ಮ ಕನಸಿನ ಆನೇಕಲ್ ಕ್ಷೇತ್ರ ಏನು ಸರ್? ಆನೇಕಲ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ಬೇಕು ಅಂತ ನಿಮ್ಮ ತಲೆಯಲ್ಲಿದೆ? ನೋಡಿ, ಇದು ನನ್ನ ಕ್ಷೇತ್ರ, ಇದು ಆನೇಕಲ್ ಕ್ಷೇತ್ರ. ನಾವು ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಎಲ್ಲ ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ. ಇದು ನನ್ನ ತಾಯಿನಾಡು. ಈ ಒಂದು ತಾಲೂಕಿಗೆ ಬೇರೆ ಏನು ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳು, ಈಗ ಗುಜರಾತ್ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಇದು ಬೇರೆ ಬೇರೆ ದೇಶದ ಮೂಲೆಗಳಿರ್ತಕ್ಕಂಥ ರಾಜ್ಯಗಳಲ್ಲಿ ಅಲ್ಲಿನ ತಾಲೂಕುಗಳು ತುಂಬ ಅಭಿವೃದ್ಧಿ ಹೊಂದಿದ್ದಾವೆ. ಈ ಎಕ್ಸಾಂಪಲ್ ಹೇಳಬೇಕಾದ್ರೆ, ಈಗ ಕನಕಪುರದಲ್ಲಿ ಇರುವಂಥ ಒಂದು ತಾಲೂಕು ಇರ್ಬೋದು, ನಮ್ಮ ನೆರೆ ತಮಿಳುನಾಡು ರಾಜ್ಯ ಇರ್ಬೋದು, ಅಲ್ಲಿನ ತಾಲೂಕುಗಳಲ್ಲಿ ಹೆಚ್ಚಾಗಿ ರಸ್ತೆಗಳಿರ್ಬೋದು, ಅಲ್ಲಿನ ಚರಂಡಿಗಳ ವ್ಯವಸ್ಥೆ ಇರ್ಬೋದು, ಕನೆಕ್ಟಿವಿಟಿ ಕೊಡುವಂಥದ್ದು. ಅಂದರೆ ನಮ್ಮ ತಾಲೂಕು ಏನಿದೆಯೋ ಇದು ಸಿಟಿಗೆ ತುಂಬ ಹತ್ತಿರವಾಗಿದೆ. ಜಗತ್ತಿನ ಎಲ್ಲ ಪ್ರತಿಷ್ಠಿತ ಕಂಪನಿಗಳು ನಮ್ಮ ತಾಲೂಕಲ್ಲಿದೆ. ನಿಮಗೆ ವಿಪ್ರೋ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಮತ್ತು ತುಂಬ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥದ್ದು ಸಾಫ್ಟ್ವೇರ್ಗಳಿರ್ಬೋದು, ಉನ್ನತವಾಗಿರ್ತಕ್ಕಂಥ ಹಾಸ್ಪಿಟಲ್ಸ್ ಇರ್ಬೋದು. ನಮ್ಮ ನಾರಾಯಣ ಹೃದಯ ನಮ್ಮ ತಾಲೂಕಲ್ಲಿದೆ. ಆದರೆ ನಮ್ಮ ತಾಲೂಕಲ್ಲಿ ಹಳ್ಳಿ ಕಡೆ ಹೋದಾಗ ಸಾರಿಗೆ ಸಂಪರ್ಕ ಅಂದರೆ ರಸ್ತೆ ಒಂದು ವ್ಯವಸ್ಥೆಗಳು ಅಷ್ಟೊಂದು ನೀಟಾಗಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ವಿದ್ಯುತ್ದು ಒಂದು ಸ್ವಲ್ಪ ಸಮಸ್ಯೆ ರಾತ್ರಿ ಹೊತ್ತು. ಸೊ ಇವೆಲ್ಲನ ಒಂದು ಅಭಿವೃದ್ಧಿ ಮಾಡಬೇಕು ನಮ್ಮ ತಾಲೂಕನ್ನು. ಸೊ ನಮ್ಮ ಏನು ಯುವಕರಿದ್ದಾರೋ, ನಮ್ಮ ಮಹಿಳೆಯರೇನಿದ್ದಾರೋ, ಇವರೆಲ್ಲರೂ ಬೆಂಗಳೂರಿಗೆ ಟ್ರಾವೆಲ್ ಮಾಡಬೇಕಾಗತ್ತೆ. ಪ್ರತಿದಿನ ಒಂದು ಮನೆಯಲ್ಲಿ ಒಬ್ಬರು ಇಬ್ಬರು ಹತ್ರ ಇರೋದ್ರಿಂದ 20 ಕಿಲೋಮೀಟರ್ ಅಂತರದಲ್ಲಿ ಇದ್ದೀವಿ ನಾವು ಬೆಂಗಳೂರಿಗೆ. ಏನು ತರಕಾರಿ ಮಾರ್ಕೆಟ್ ಇರ್ಬೋದು, ಅಥವಾ ಗಾರ್ಮೆಂಟ್ಸ್ ಇರ್ಬೋದು, ಅಥವಾ ಇನ್ನೇದರ ಮಕ್ಕಳು ಎಜುಕೇಷನ್ಗೆ ಹೋಗ್ಬೇಕಾಗತ್ತೆ. ಅದೆಲ್ಲ ಸಿಟಿಯಲ್ಲೇ ಎಲ್ಲ ಅನುಕೂಲ ಇರೋದ್ರಿಂದ ಸೊ ಪ್ರತಿಯೊಬ್ಬರು ಒಂದು ಮನೆಯಲ್ಲಿ ಒಬ್ಬರು ಸಿಟಿಗೆ ಹೋಗೋದು ರೂಢಿಯಾಗಿದೆ ಇಲ್ಲಿ. ಹಾಗಾದರೂ ಬೇಗ ಹೋಗಿ ಬೇಗ ಬರಬೇಕು. ಬೇಗ ಬರಬೇಕು ಅಂತಂದರೆ ಸಾರಿಗೆ ವ್ಯವಸ್ಥೆ, ರಸ್ತೆಗಳು ಚೆನ್ನಾಗಿರಬೇಕು. ಹಾಗಾಗಿ ಹೆಚ್ಚಾಗಿ ಮಹತ್ವ ನಮ್ಮದು ತಾಲೂಕು ಅಭಿವೃದ್ಧಿ ಆದರೆ ಜನ ಬೇಗ ಹೋಗಿ ಬರ್ತಾರೆ. ತರಕಾರಿ ಇರ್ಬೋದು, ಅಥವಾ ಎಜುಕೇಷನ್ಗೆ ಹೋಗ್ಬೋದು, ಹಾಸ್ಪಿಟ್ಲಿಗೆ ಹೋಗ್ಬೋದು. ಒಬ್ಬ ಹೆರಿಗೆ ಮಹಿಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಸುಮಾರು ಒಂದು 10ರಿಂದ 15-20 ಕಿಲೋಮೀಟ್ರ್ ಅವರು ಜರ್ನಿ ಮಾಡಬೇಕು. ರಸ್ತೆಗಳು ಸರಿಯಿಲ್ಲ ಅಂತಂದರೆ ಎಲ್ಲಿ ಅವ್ರು ಹೋಗ್ತಾರೆ? ಸೊ ಹೀಗೆ ಅನಾನುಕೂಲ ಇರೋದನ್ನು ತಪ್ಪಿಸಿ ಒಳ್ಳೆ ರೀತಿಯಲ್ಲಿ ಸುವ್ಯವಸ್ಥಿತವಾಗಿರ್ತಕ್ಕಂಥ ಮಾಡರ್ನ್ ಆಗಿ ಸಾರಿಗೆ ವ್ಯವಸ್ಥೆನ ತಗೊಂಬಂದರೆ ಮೆಟ್ರೋ ತರ್ಬೋದು, ಅಥವಾ ರಸ್ತೆಗಳ ಸುಧಾರಣೆ ಮಾಡ್ಬೋದು, ಬಸ್ ವ್ಯವಸ್ಥೆ ಮಾಡ್ಬೋದು, ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡ್ಬೋದು. ಈ ರೀತಿ ಸೌಕರ್ಯಗಳು ಕೊಟ್ಟರೆ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಹೀಗೆ ನಮ್ಮ ಈ ದೇಶದಲ್ಲಿ ನಮ್ಮ ತಾಲೂಕು ಒಂದು ಒಳ್ಳೆ ಮಾದರಿ ತಾಲೂಕು ಆಗಬೇಕು. ಒಂದು ವಿದ್ಯೆಯಲ್ಲಿ ಚೆನ್ನಾಗಾಗಬೇಕು, ನಮ್ಮ ಇದರಲ್ಲಿ ಕೆಲಸದಲ್ಲಿ ಸಿಗಬೇಕು, ಮಹಿಳೆಯರಿಗೆ ಒಳ್ಳೇದಾಗಬೇಕು, ಜನಕ್ಕೆ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅನ್ನೋದು ನನ್ನ ಆಸೆ. ಸರ್, ಈ ಹಿಂದೆ ಆನೇಕಲ್ ಕ್ಷೇತ್ರ ಇದ್ದಿದ್ದಕ್ಕೂ ಈಗಿರೋದಕ್ಕೂ ತುಂಬಾ ಬದಲಾವಣೆಗಳಾಗಿದೆ. ನಿಮ್ಮ ಕ್ಷೇತ್ರ ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ಅದ್ರ ಬಗ್ಗೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ನಾವೆಲ್ಲ ಪುಣ್ಯ ಮಾಡಿದ್ವಿ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಬೇರೆ ಕಡೆ ಬೆಳಗಾಮು, ಹುಬ್ಳಿ, ಧಾರವಾಡ ಇರ್ಬೋದು, ಅಥವಾ ಉತ್ತರ ಕರ್ನಾಟಕ ಕಡೆ ಹೋದಾಗ
ನಮ್ಮ ದಕ್ಷಿಣ ಕನ್ನಡ ಹೋದ ಉಡುಪಿ ಇದೆಲ್ಲ ಸಿಟಿಗೆ ತುಂಬ ದೂರ ಇದೆ. ಅವ್ರು ಯಾರಾದರೂ ಒಂದು ಹೈಕೋರ್ಟ್ಗೆ ಹೋಗ್ಬೇಕಾದ್ರೂ, ಒಂದು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕಾದ್ರೂ ಸುಮಾರು 100 ಕಿಲೋಮೀಟರ್ 200 ಕಿಲೋಮೀಟರ್ ಪ್ರಯಾಣ ಮಾಡಬೇಕು. ಆದರೆ ನಾವು ಒಂದು ರೀತಿಯಲ್ಲಿ ಪುಣ್ಯನೇ ಮಾಡಿದ್ದೀವಿ. 20 ಕಿಲೋಮೀಟರ್ಗೆ ನಾವು ಜರ್ನಿ ಮಾಡಿದ್ರೆ ನಮಗೆ ವಿಧಾನಸೌಧ ಸಿಗುತ್ತೆ, ಹೈಕೋರ್ಟ್ ಸಿಗುತ್ತೆ, ಸಿವಿಲ್ ಕೋರ್ಟ್ ಸಿಗುತ್ತೆ, ಒಳ್ಳೊಳ್ಳೆ ಹಾಸ್ಪಿಟಲ್ಗಳು ಸಿಗ್ತವೆ. ಸೊ ನಾವು ಹತ್ರದಲ್ಲಿ ನಮ್ಮ ನೆರೆ ರಾಜ್ಯ ಆಗಿರತಕ್ಕಂಥ ತಮಿಳ್ನಾಡಿದೆ ನಮಗೆ. ಸೊ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟು ನಮಗೊಂದು 30-40 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಹೀಗಾಗಿ ನಾವು ಒಂದು ರೀತಿಯಲ್ಲಿ ಪುಣ್ಯನೇ ಮಾಡಿದ್ದೀವಿ ಅಂತಲೇ ಹೇಳ್ತೀವಿ. ನೀರಾ ಸಿಪ್ ಇದು ಮದ್ಯಪಾನ ಅಲ್ಲ, ಆರೋಗ್ಯಕರ ಪಾನೀಯ. ಸರ್, ನೀವು ಈಗಾಗಲೇ ಬಿಜೆಪಿ ಪಕ್ಷದಿಂದ ತುಂಬಾ ಕಡೆ ಗುರುತಿಸ್ಕೊಂಡಿದ್ದೀರಾ. ಹೀಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೀವೇನಾದ್ರೂ ಟಿಕೆಟ್ ಆಕಾಂಕ್ಷಿನ, ಯಾಕಂದ್ರೆ ಸಮಾಜ ಸೇವೆ ರಾಜಕೀಯ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ಜನಗಳು ಕೂಡ ನಿಮ್ಮಂತ ನಾಯಕರನ್ನೇ ಕೇಳ್ತಾರೆ, ಅಂದ್ರೆ ಬೇಕು, ಯಾಕಂದ್ರೆ ಸಮಾಜ ಸೇವೆ ಮಾಡೋರು, ಇನ್ನು ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋರು ಬೇಕು ಅಂತ ಹೇಳ್ತಾರೆ. ನೀವೇನಾದ್ರು ಟಿಕೆಟ್ ಆಕಾಂಕ್ಷಿನ, ಒಂದು ವೇಳೆ ನಿಮಗೆ ಟಿಕೆಟ್ ಸಿಕ್ಕಿದ್ರೆ ನೀವು ಮಾಡುವಂತಹ ಕೆಲಸಗಳೇನು ಸರ್? ಈಗ ನಮಗೆ ತಾಲೂಕಿನಲ್ಲಿ ಜನರ ಒಂದು ಅಭಿಪ್ರಾಯ, ತಾವು ಎಮ್ ಎಲ್ ಎ ಆಗಿ ನಿಂತ್ಕೋಬೇಕು ಅಂತೇಳಿ ಸಾಕಷ್ಟು ವರ್ಷಗಳಿಂದನೂ ನನ್ನ ಬೆಂಬಲಿತರು ಹೇಳ್ತಾ ಇದ್ರು. ಸೊ ಅವರ ಕರೆಗೆ ಹೋಗ್ಬಿಟ್ಟು ನಾನು ಲಾಸ್ಟ್ ಟೈಮೂ ಸಹ ನಾನು ಆಕಾಂಕ್ಷಿಯಾಗಿದ್ದೆ, ತಾಲೂಕಿನಲ್ಲಿ ಆಕಾಂಕ್ಷಿಯಾಗಿದ್ದೆ. ನನ್ನ ಅದೃಷ್ಟ ಅದು ಟಿಕೆಟ್ ಸಿಗಲಿಲ್ಲ. ಸೊ ಅದನ್ನು ದುರದೃಷ್ಟ ಅಂತ ತಿಳ್ಕೊಳ್ಳಲ್ಲ, ನನಗೆ ಅದೃಷ್ಟ ಅಂತಲೇ ತಿಳ್ಕೊತೀನಿ. ಸೊ ಮುಂದೆ ಅವಕಾಶ ಸಿಕ್ಕಿದ್ರೆ ನಾನು ಈ ಕ್ಷೇತ್ರದ ಎಮ್ ಎಲ್ ಎ ಆಗಿ ಸ್ಪರ್ಧಿಸ್ತೇನೆ. ಜನಗಳ ಒಂದು ಆಶೀರ್ವಾದ ನನ್ನ ಜೊತೆ ಇದೆ ಅಂತ ನಾನು ತಿಳ್ಕೊಳ್ತೀನಿ. ಸೊ ಒಂದು ವೇಳೆ ನಾನೇನಾದರೂ ಆಕಾಂಕ್ಷಿಯಾಗಿ ನನಗೆ ಟಿಕೆಟ್ ಸಿಕ್ಕಿ ನಾನು ಈ ತಾಲೂಕಿನ ಎಮ್ ಎಲ್ ಎ ಏನಾದರೂ ಆದರೆ, ಈ ಒಂದು ತಾಲೂಕನ್ನು ಇಡೀ ಒಂದು ದೇಶದಲ್ಲಿ ಮಾದರಿ ತಾಲೂಕನ್ನಾಗಿ ಮಾಡಬೇಕು ಅನ್ನೋದು ನನ್ನೊಂದು ಒಂದು ಉದ್ದೇಶ. ಸಾಕಷ್ಟು ಈಗಿನ ಎಮ್ ಎಲ್ ಎಗಳಿರ್ಬೋದು, ಎಂ ಪಿಗಳಿರ್ಬೋದು, ಸಾಕಷ್ಟು ಚುನಾಯಿತ ಪ್ರತಿನಿಧಿಗಳೇನಿದ್ದಾರೋ ಸರ್ಕಾರದಲ್ಲಿ ಕೊಡ್ತಕ್ಕಂಥ ಅನುದಾನಗಳು ಏನಿದೆಯೋ, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಈ ಥರ ಆ ಒಂದು ಅನುದಾನಗಳನ್ನು ಬರೋದ್ರಲ್ಲಿ ಅವ್ರು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ನಂದು ಸ್ವ ಇಚ್ಛೆ ಅಂತಂದರೆ, ನನ್ನ ಒಂದು ಸ್ವಂತ ಉದ್ದೇಶ ಅಂದರೆ ಈ ಅನುದಾನಗಳನ್ನು ಇಲ್ದಿರಂಗೆ ಸಂಪನ್ಮೂಲನ ಕ್ರೋಢೀಕರಿಸಿ, ಸಾಕಷ್ಟು ನಮ್ಮ ಕಡೆ ಕಾಲೇಜಸ್ ಇದೆ, ಸ್ಕೂಲ್ಸ್ ಇದೆ, ಹಾಸ್ಪಿಟಲ್ಸ್ ಇದೆ, ಇಂಡಸ್ಟ್ರಿಗಳಿದ್ದಾವೆ. ಸೊ CSR ಫಂಡ್ಸ್ ಇದೆ, ಸುಮಾರು ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ CSR ಫಂಡ್ಸ್ ಇದೆ. ಸೊ ಅವುಗಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ತಾಲೂಕು ಅಭಿವೃದ್ಧಿ ಮಾಡಿ ಅಂತ ಹೇಳ್ತೀನಿ. ಆ ರೀತಿ ಫಂಡ್ ಕಲೆಕ್ಟ್ ಮಾಡೋ ಮುಖಾಂತರವಾಗಿ ಸಾಕಷ್ಟು ಡೆವಲಪರ್ಗಳಿದ್ದಾರೆ, ಸಾಕಷ್ಟು ದಾನಿಗಳಿದ್ದಾರೆ. ನಮ್ಮ ಆನೇಕಲ್ ತಾಲೂಕು ದಾನಿಗಳ ನಾಡು ಅಂತಲೇ ಹೇಳ್ಬೋದು, ದಾನಿಗಳ ಊರು ಅಂತ ಹೇಳ್ಬೋದು. ಸಹೃದಯಗಳು ಯಾವುದೇ ಕೆಲಸ ಹೇಳಿದ್ರೆ, ಯಾವುದೇ ಒಂದು ಊರಲ್ಲಿ ಒಂದು ಬೋರ್ ಆಗಲಿ, ಒಂದು ರಸ್ತೆ ಆಗಲಿ, ಯಾವುದನ್ನ ಸ್ಕೂಲ್ ನವೀಕರಣ ಆಗಲಿ, ಹೇಳ್ಬೇಕಂದ್ರೆ ನಮ್ಮ ಧ್ವಂಸನಗರದಲ್ಲಿ ಧರ್ಮಸಾಗರ ಅಂತ ಸ್ಕೂಲ್ ಇದೆ, ಊರ ಹೆಸರೇ ಧರ್ಮಸಾಗರ, ಎಲ್ಲ ದಾನಿಗಳು ಸೇರಿ ಸ್ಕೂಲ್ ಕಟ್ಸಿದ್ದಾರೆ. ಹಾಗಾಗಿ ವಿದ್ಯೆಗೆ ಮಾಡಿಸಿದಂತಹ ಊರುಗಳು, ಸಾಕಷ್ಟು ದಾನಿಗಳಿರೋದ್ರಿಂದ, ಕೊಡುಗೈಗಳಿರೋದ್ರಿಂದ ಇಡೀ ತಾಲೂಕನ್ನ ಅಭಿವೃದ್ಧಿ ಮಾಡೋದ್ರಲ್ಲಿ ಸಂಶಯ ಇಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರದಲ್ಲಿ ಅನುದಾನಗಳಿಗಿಂತ ಹೆಚ್ಚಾಗಿ ನಾವು ನಮ್ಮಲ್ಲಿರೋಂಥ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ನಮ್ಮ ತಾಲೂಕನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ತಾಲೂಕಾಗಿ ಪರಿವರ್ತನೆ ಮಾಡಬಹುದು ಅಂತೇಳಿ ನನ್ನ ಅನಿಸಿಕೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸರ್, ಈಗ ಒಂದು ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಒಂದು ಊರಾಗಿರಬಹುದು, ಎಷ್ಟು ಡೆವಲಪ್ಮೆಂಟ್ಗಳಿರುತ್ತೋ ಅಲ್ಲಿ ಸಮಸ್ಯೆಗಳು ಕೂಡ ಇದ್ದೇ ಇರುತ್ತೆ. ನಿಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ ಅಂತ ತಗೊಂಡಾಗ ಇಲ್ಲೂ ಕೂಡ ಸಮಸ್ಯೆಗಳು ಇದ್ದೇ ಇರುತ್ತೆ. ಏನ್ ಸಮಸ್ಯೆಗಳನ್ನ ಇಲ್ಲಿರುವಂತಹ ಜನಗಳು ಮೇನ್ ಆಗಿ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಮೊದಲನೇದಾಗಿ ಒಂದು ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ. ಯುವಕರು ಈಗಾಗಲೇ ತುಂಬ ಜನ ಎಜುಕೇಟೆಡ್ ಆಗಿದ್ದರೂ ಕೂಡ ಅವರಿಗೆ ಎಲ್ಲೂ ಉದ್ಯೋಗ ಸಿಗ್ತಾ ಇಲ್ಲ. ಅವರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸಬೇಕು. ಅದರ ಜೊತೆಗೆ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು. ಆಮೇಲೆ STP ಮಾಡಬೇಕು. ಯಾಕಂದರೆ ಮೋರಿ ನೀರನ್ನು ಕ್ಲೀನ್ ಮಾಡಿ ಕೆರೆಗಳಿಗೆ ತುಂಬಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈಗ ಆಲ್ರೆಡಿ. ಅದನ್ನು ಬಿಟ್ಟು ಸಪ್ರೇಟಾಗಿ ಒಂದು STP ಸಂಸ್ಕರಣಾ ಘಟಕವನ್ನು ಮಾಡಿ ಆ ಮಲಿನ ನೀರನ್ನು ಹೆಚ್ಚೆಚ್ಚಾಗಿ ನಮ್ಮಲ್ಲಿ ಹಾಸ್ಪಿಟಲ್ ನಾರಾಯಣ ಹೃದಯ ಇರ್ಬೋದು, ಮತ್ತು ಈ ಥರ ಕೈಗಾರಿಕೆಗಳೇನಿದಾವೋ ಅಲ್ಲಿನ ಮಲಿನ ನೀರುಗಳು, ಚರಂಡಿ ನೀರು ಬರ್ತಾ ಇದೆ, ಇದನ್ನು ತೊಗೊಂಡೋಗಿ ನೇರವಾಗಿ ಕೆರೆಗಳಿಗೆ ಬಿಡ್ತಾ ಇದ್ದಾರೆ. ಅದನ್ನು ತಪ್ಪಿಸಿ ಅದಕ್ಕೆ ಸಪ್ರೇಟಾಗಿ ಒಂದು STP ಘಟಕವನ್ನು ಮಾಡಿ, ಸಂಸ್ಕರಣಾ ಘಟಕವನ್ನು ಮಾಡಿ ನೀರನ್ನು ನಾವು ಶುದ್ಧೀಕರಣ ಮಾಡಿ ಅದನ್ನು ಕೆರೆಗಳಿಗೆ ಹಾಯಿಸಿ ಒಳ್ಳೆ ನೀರನ್ನು ಕೊಡುವಂಥದ್ದು. ಸಾಕಷ್ಟು ರಸ್ತೆಗಳ ಅಭಿವೃದ್ಧಿ ಮಾಡಬೇಕು, ಚರಂಡಿ ವ್ಯವಸ್ಥೆಗಳು ಮಾಡಬೇಕು, ಕರೆಂಟ್ ಕೊಡಬೇಕಾಗತ್ತೆ. ಮತ್ತು ಶಾಲೆಗಳದ್ದು ಏನಿದಾವೋ, ಈಗ ಸರ್ಕಾರಿ ಶಾಲೆಗಳೇನಿದಾವೋ ಅವೆಲ್ಲನೂ ಶಿಥಿಲವಾಗಿದೆ, ಅವುಗಳನ್ನ ಒಳ್ಳೆಯ ರೀತಿ ಉನ್ನತೀಕರಣ ಮಾಡಬೇಕು, ಹೈಟೆಕ್ ಸ್ಪರ್ಶ ಕೊಡಬೇಕು ಅದಕ್ಕೆ. ಮತ್ತು ಅಂಗನವಾಡಿ ಏನು ಸ್ಕೂಲ್ಗಳಿದಾವೋ ಎಲ್ಲ ತುಂಬ ದುಸ್ಥಿತಿಯಲ್ಲಿದ್ದಾವೆ. ಸರ್ಕಾರದಿಂದ ಏನು ಅನುದಾನಗಳನ್ನು ಕೊಡ್ತಲ್ಲ, ಅವುಗಳನ್ನ ಯಾವುದೋ ಸುವ್ಯವಸ್ಥಿತವಾಗಿ ನೋಡ್ತಲ್ಲ ಅಂತವಾಗೆಲ್ಲ ಒಳ್ಳೆ ಹೈಟೆಕ್ ಟಚಪ್ ಕೊಟ್ಟು ಹೆಚ್ಚಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದಲಿಕ್ಕೆ ಮಕ್ಕಳಿಗೆ ಅವರಿಗೆ ಒಳ್ಳೆ ಯೂನಿಫಾರ್ಮ್ ಆಗಿರ್ಬೋದು, ಪುಸ್ತಕ ವ್ಯವಸ್ಥೆ ಆಗಿರ್ಬೋದು, ಸರ್ಕಾರ ಕೊಡೋದು ಯಾವಾಗ ಕೊಡುತ್ತೆ ಅದು ಆದಷ್ಟು ಬೇಗ ಅವರಿಗೆ ಒಳ್ಳೆ ಸೌಕರ್ಯಗಳನ್ನು ಕೊಡಬೇಕು. ಇದು ನನ್ನ ಆಶೆ. ನೀರಾ ಸಿಪ್
ಇದು ಮದ್ಯಪಾನ ಅಲ್ಲ, ಆರೋಗ್ಯಕರ ಪಾನೀಯ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ವಿಪಕ್ಷದವ್ರು ಹೇಳ್ತಿದ್ದಾರೆ. ನೀವು ಆ ಮಾತು ಒಪ್ತೀರಾ ಸರ್? ಖಂಡಿತ ಒಪ್ಪಲ್ಲ. ಯಾಕಂದ್ರೆ ಅವ್ರು ಬಂದಾಗ್ಲೇ ಇಡೀ ವಿಶ್ವದಲ್ಲೇ ನಾವು ನಮ್ಮ ದೇಶ, ಒಂದು ಭಾರತ ದೇಶ ಒಂದು ಸ್ಥಾನಕ್ಕೆ ಹೋಗಿದೆ. ಯಾವುದೇ ಒಂದು ದೇಶಕ್ಕೆ ಹೋದ್ರು, ಬೇರೆ ಪ್ರಪಂಚದ ಮೂಲೆ ಮೂಲೆ ದೇಶದಲ್ಲೂ ಕೂಡ ನಮ್ಮ ಭಾರತ ದೇಶ ಅಂದರೆ ಒಂದು ಹೆಮ್ಮೆ, ಒಂದು ಗರಿಮೆ. ಯಾಕಂದ್ರೆ ನೀವು ವಿದೇಶಕ್ಕೆ ಹೋಗಿ ನೋಡಿ, ಅಲ್ಲಿನ ಜನಗಳನ್ನು ನೀವು ಮಾತಾಡಿಸಿ ನೋಡಿ. ಅವ್ರು ಹೋದಾಗ ಇಂಡಿಯನ್ಸ್ ಅಂದರೆ ಇವಾಗ ನಮಗೆ ಒಂದು ನಮಸ್ಕಾರ ಮಾಡ್ತಾರೆ. ಇಂಡಿಯನ್ಸ್ ನೀವು ಮೋದಿ ಇರೋಂಥ ದೇಶನ ನೀವೆಲ್ಲ ತುಂಬ ಪುಣ್ಯವಂತರು ಅಂತ ಹೇಳ್ತಾರೆ. ಅವ್ರು ಬಂದ ಮೇಲೆ ಇಡೀ ವಿಶ್ವದಲ್ಲಿ ನಾವು ಒಂದು ಅಗ್ರ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಜೊತೆಗೆ ನೀವು ಬೇರೆ ದೇಶದವರು ಕೂಡ ನಮ್ಮ ಮೇಲೆ ಮುಗಿ ಬೀಳೋದಕ್ಕೆ ಭಯ ಬೀಳ್ತಾ ಇದ್ದಾರೆ. ಕಾರಣ ನಾವೆಲ್ಲ ಇಡೀ ವಿಶ್ವ ಮಟ್ಟದಲ್ಲಿ ನಾವು ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಮೋದಿಜಿಯವರು ಬಂದ ಮೇಲೇ ಈ ಒಂದು ದೇಶ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಕಾರಣ ಆಯಿತು ಅಂತೇಳಿ ತಮಗೆ ಹೇಳಕ್ಕೆ ಬಯಸ್ತೇನೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ 75 ವರ್ಷಗಳ ಆಡಳಿತ ಮಾಡ್ತು. ಇಡೀ ಬೇರೆ ಯಾವುದೇ ದೇಶಕ್ಕೆ ಹೋದರೂ ಕೂಡ ನಮ್ಗೆ ಅಷ್ಟೊಂದು ಮನ್ನಣೆ ಸಿಗ್ತಾ ಇರಲಿಲ್ಲ. ನಮ್ಮ ದೇಶದವರಂತೆ ಕಡೆಗಾಣಿಸ್ತಾ ಇದ್ರು. ಆದರೆ ಇವತ್ತು ನಮಗೆ ಎಲ್ಲ ಕಡೆ ರೆಡ್ ಕಾರ್ಪೆಟ್ ಆಗ್ತಾ ಇದ್ದಾರೆ. ಕಾರಣ ನಮ್ಮ ಆಡಳಿತ, ನಮ್ಮ ವ್ಯವಸ್ಥೆ, ನಮ್ಮ ರಾಷ್ಟ್ರ ನಾಯಕರು ಮಾಡಿದಂಥ ಒಂದು ಆಡಳಿತ ಉತ್ತಮವಾಗಿರೋದ್ರಿಂದ ನಮಗೆ ಇಡೀ ವಿಶ್ವದಲ್ಲೇ ಒಳ್ಳೆ ಮನ್ನಣೆ ಸಿಗ್ತಾ ಇದೆ. ನಾವು ಇವತ್ತು GDP ಇರ್ಬೋದು, ಯಾವುದರಲ್ಲಿ ತೊಗೊಂಡ್ರು ಕೂಡ ಎಕಾನಮಿಯಲ್ಲಿ ನಾವು ಆಲ್ರೆಡಿ 3ನೇ ದೇಶ ಆಗಿದ್ದೀವಿ. ಇಡೀ ವಿಶ್ವದಲ್ಲೇ ನಾವು ಎಲ್ಲ ರೀತಿಯಲ್ಲೂ ಉನ್ನತಿ ಕಾಣ್ತಾ ಇದ್ದೀವಿ. ನಿರ್ಭರ ಭಾರತ, ನಾವೇ ಎಲ್ಲ ವಸ್ತುಗಳು ತಯಾರು ಮಾಡ್ಕೊತಾ ಇದ್ದೀವಿ. ಬೇರೆ ಕಡೆಯಿಂದ ಬರುವಂಥ ಐಟಮ್ಗಳಿಗೆ ನಾವು ಬಾಯ್ಕಟ್ ಮಾಡ್ತಾ ಇದ್ದೀವಿ. ಈಗ ಚೈನಾ ಐಟಮ್ ಇರ್ಬೋದು, ಬೇರೆ ಕಡೆ ಬರುವಂಥದ್ದೆಲ್ಲ ಬಾಯ್ಕಟ್ ಮಾಡಿ ನಾವೇ ಸ್ವಾವಲಂಬಿಗಳಿಗೆ ಕೊಟ್ಟಿದ್ದೀವಿ. ಇದಕ್ಕೆ ಕಾರಣ ನಮ್ಮ ಮೋದಿಜಿಯವರ ಕಾರಣ. ಸರ್, ಈ ಹಿಂದೆ ಆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರು ಈಸಿಯಾಗಿ ಗೆಲ್ಲಕ್ಕಾಗ್ಲಿಲ್ಲ, ಮೈತ್ರಿ ಮಾಡ್ಕೊಂಡು ಗೆದ್ರು. ಏನ್ ರೀಸನ್ ಇರ್ಬೋದು ಸರ್ ಅದಕ್ಕೆ ನಿಮ್ಮ ಪ್ರಕಾರ? ಸಾಕಷ್ಟು ಈಗ ಜನಪ್ರಿಯ ಆದಮೇಲೆ ಒಂದಷ್ಟು ಏರಿಳಿತಗಳಾಗ್ತವೆ. ಎಲ್ಲ ಪಕ್ಷದಲ್ಲಿ ಇದು ಸರ್ವೇ ಸಾಮಾನ್ಯ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಆಗಿದ್ದೂ ಅದೇನು ದೊಡ್ಡ ವಿಚಾರ ಏನಲ್ಲ. ಈಗ ಮತ್ತೆ ಅವ್ರು ಬಿಡಲಿಲ್ಲ. ಯಾವುದೇ ಪಕ್ಷದವ್ರು ಗೆದ್ದರೂ ಕೂಡ ಪ್ರಧಾನ ಆಗಿದ್ದು ನಾವೇ ಅಲ್ಲಿ. ಹಾಗಾಗಿ BJPಗೆ ನಮಗೇನು ಕಡಿಮೆ ಆಗಲಿಲ್ಲ ಅಂತ ನಾನು ಹೇಳ್ತೀನಿ. ಸರ್, ನೀವು ಮಾಡಿರುವಂತಹ ಸಮಾಜಮುಖಿ ಕೆಲಸಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲೂ ನಿಮಗೆ ಪ್ರಶಸ್ತಿಗಳು ಲಭಿಸಿವೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಲಭಿಸಿವೆ ಸರ್. ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಎಲ್ಲ ಜನಗಳಿಂದ ಜನಗಳಿಗಾಗಿ, ಜನಗಳಿಗೋಸ್ಕರ ಪ್ರಜಾಪ್ರಭುತ್ವ ಏನಿದೆಯೋ ಹಂಗೆ ನಾನು ಪ್ರಜೆಗಳಿಗೋಸ್ಕರ ನಮ್ಮ ಮಟ್ಟಿಗೆ, ನಮ್ಮ ಊರಿನ ಮಟ್ಟಿಗೆ ಮಾಡಿದ್ದೆ. ಈಗೆಲ್ಲ ನಾನು ಯಾರು ಅವಶ್ಯಕತೆ ಇದೆಯೋ ಅಂಥವರಿಗೆ ನನ್ನ ಕೈಲಾಗಿದ್ದ ಸಹಾಯವನ್ನು, ನನ್ನ ಏನು ಪ್ರತಿ ತಿಂಗಳ ಒಂದು ಸಂಪಾದನೆ ಏನಿರುತ್ತೋ ಅದರಲ್ಲಿ ಒಂದು 30-40% ನಾನು ಜನಗಳಿಗೆ ಕೊಟ್ಕೊಂಡು ಬರ್ತಿದ್ದೆ. ಹಾಗೆ ಅದು ವಿದೇಶದ ಮಟ್ಟಕ್ಕೂ ಹೋಗಿದೆ. ಅಲ್ಲಿ ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಸಾಹಿತ್ಯ ಇವುಗಳ ಒಂದು ವೈಭೋಗವನ್ನು ಮೆರೆಸಬೇಕಾಗಿತ್ತು. ಅಂಥವರಿಗೆ ಯಾರೋ ಈ ಕಲಾವಿದರು ಇರ್ತಾರೋ ಅಂಥವ್ರಿಗೆ ಒಂದು ಪ್ರೋತ್ಸಾಹ ಮಾಡಿ, ಅವರಿಗೆ ಈ ಏರ್ ಟಿಕೆಟ್ ವ್ಯವಸ್ಥೆ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಲ್ಲಿ ಒಳ್ಳೆಯ ಪ್ರದರ್ಶನ ಮಾಡಿ ನಮ್ಮ ನಾಡಿನ ಒಂದು ಸಂಸ್ಕೃತಿ ಇಡೀ ದೇಶದಲ್ಲಿ, ವಿದೇಶಗಳಲ್ಲಿ ಕೂಡ, ರಾಜ್ಯ ಮಟ್ಟಕ್ಕೆ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ದು ಒಂದು ಕಲೆ, ನಮ್ಮ ಪ್ರತಿಭೆ ಅಲ್ಲಿ ಮೆರುಗಾಗಲಿ ಅನ್ನೋ ಒಂದು ದೃಷ್ಟಿಯಿಂದಾಗಿ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ. ಸೊ ಹೀಗಾಗಿ ಇಡೀ ವಿದೇಶಗಳಲ್ಲಿ ಕೂಡ ಸ್ವಲ್ಪ ನಮ್ಮ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸರ್, ಈಗ ನಾವು ಒಂದು ಕೆಲಸವನ್ನ ಮಾಡ್ತಾ ಬಂದಾಗ ಎಲ್ಲೋ ಒಂದ್ ಕಡೆ ಸಾಕಪ್ಪ ನನ್ಗಿದು, ಅದ್ರಲ್ಲೂ ಕೂಡ ನೀವು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿದ್ರಿ, ಯಾವತ್ತಾದ್ರೂ ಅನ್ಸಿದ್ದುಂಟಾ ಸಾಕಪ್ಪ ನನ್ಗೆ ಸಮಾಜ ಸೇವೆ ಬೇಡ ಅಂತ ಯಾವತ್ತಾದ್ರೂ ಆತರ ಅನ್ಸಿದ್ದುಂಟಾ ಸರ್? ಇಲ್ಲ ಮೇಡಮ್, ಖಂಡಿತ ಅನಿಸ್ಲಿಲ್ಲ. ಯಾಕಂದ್ರೆ ಇದು ನಾನು ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಏನಾಗುತ್ತೋ ಅದು ಒಳ್ಳೇದೇನಾಗುತ್ತೋ ಅದು ಮಾಡ್ಕೊಂಡು ಹೋಗ್ತಾ ಇದ್ವಿ. ನಂದು ವಿಚಾರಗಳು, ನನ್ನ ಒಂದು ಧಾರ್ಮಿಕ ವ್ಯವಸ್ಥೆಗಳೇ ಬೇರೆ. ನನ್ನ ಸಮಯಕ್ಕೆ, ಈ ಸಮಯಕ್ಕೆ, ಈ ದಿನಕ್ಕೆ ಯಾರು ಬರ್ತಾರೋ ಅವ್ರ ಕೆಲಸ, ಆ ಸಮಯಕ್ಕೆ ಏನು ಬರುತ್ತೋ ಅದನ್ನೇ ನನ್ನ ದೇವರು ಅಂತ, ಅದೇ ನಮ್ಮ ಕೆಲಸ, ದೇವ್ರು ಕೊಟ್ಟಂಥ ಕೆಲಸ ಅಂತೇಳಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾರೋ ಹೇಳಿದ್ರು, ಯಾರೋ ಒತ್ತಡಕ್ಕೆ ಮಣಿಯೋದಾಗಲಿ, ಇನ್ನೊಬ್ಬರು ಏನೋ ಬಹುಮಾನಕ್ಕಾಗಲಿ ಇಲ್ಲ. ನನ್ನ ಮನಸ್ಸಿಗೆ ಬಂದಿದ್ದು ಈ ದಿನ ಆ ದೇವರು ಏನು ಕಳಿಸಿದಾನೋ, ಯಾರನ್ನ ಕಳಿಸಿದಾನೋ, ಯಾರು ಸೇವೆ ಮಾಡಬೇಕು ಅಂತ ಕಳಿಸಿದಾನೋ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಅದೇ ಒಂದೊಂದು ಒಳಗುಟ್ಟು. ಹಾಗಾಗಿ ಅದು ಬೇರೆ ಕಡೆ ಎಲ್ಲ ಪ್ರಸಾರ ಆಗ್ತಾ ಇದೆ ಅಷ್ಟೇ. ಸರ್, ಪ್ರಸ್ತುತ ರಾಜಕಾರಣ ಹಾಗೂ ರಾಜಕೀಯ ವ್ಯಕ್ತಿಗಳಾಗಿರ್ಬಹುದು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಭ್ರಷ್ಟಾಚಾರ, ದುಡ್ಡು ಅನ್ನೋದ್ರ ಮೇಲೆ ರಾಜಕೀಯ ನಿಂತಿದೆ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ರಾಜಕಾರಣ, ರಾಜಕೀಯದ ಬಗ್ಗೆ ಹೇಳೋದಾದ್ರೆ ಏನು? ಅಲ್ಲ, ದೇಶ ಮುನ್ನಡಿಬೇಕು ಅಂತಂದ್ರೆ, ಸಂವಿಧಾನ ಉಳಿಬೇಕು ಅಂತಂದ್ರೆ ಸಂವಿಧಾನ ಬದ್ಧವಾಗಿ ನಾವು ರಾಜಕೀಯನ ಮುಂದುವರಿಸಿ ತಗೊಂಡು ಹೋಗ್ಲೇಬೇಕು. ಯಾಕಂದ್ರೆ ಎಲ್ಲರೂ ಇದೇ ರೀತಿ ಅಸಡ್ಡೆ ಪಟ್ಟರೆ, ರಾಜಕೀಯ ವ್ಯಕ್ತಿಗಳ ಬಗ್ಗೆ ಅಸಡ್ಡೆ ಪಟ್ಟರೆ ಈ ಸಂವಿಧಾನದ ಉಳಿಸೋದು ಯಾರು, ಬೆಳೆಸೋದು ಯಾರು, ಮುಂದಿನ ಇದನ್ನು ತಗೊಂಡು ಹೋಗೋರು ಯಾರು, ಈ ಸಮಾಜ ಪರಿವರ್ತನೆ ಆಗೋದು ಯಾವ ರೀತಿ? ಹಾಗಾಗಿ ಎಲ್ಲರೂ ತಪ್ಪು ಕಲ್ಪನೆಗಳು ಹೇಳ್ತಾರೆ. ರಾಜಕೀಯದವರಂದ್ರೆ ಹಾಗೆ, ರಾಜಕೀಯದವರಂದ್ರೆ ಹೀಗೆ ಅಂತ. ಆದರೆ ನೀವು ಅನುಭವಿಸಿ ನೋಡಿ, ಆ ವ್ಯವಸ್ಥೆಗೆ ಒಂದ್ಸರಿ ಬಂದು ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಯಾವುದೇ ಒಬ್ಬರು ಟೀಕೆ ಮಾಡಬೇಕಾದ್ರೆ ಆ ವ್ಯವಸ್ಥೆಗೆ ನಾವು ಹೊಂದ್ಕೊಂಡು ಅಲ್ಲಿ ನೋಡಿ ಅನುಭವ ಪಡ್ಕೊಂಡ್ಮೇಲೆ ನೀವು ಅದನ್ನು ಟೀಕೆ ಮಾಡಬೇಕು. ನೀವು ಯಾರಾದರೂ ರಾಜಕೀಯದಲ್ಲಿ ವ್ಯಕ್ತಿಗಳು ಆಗಿ ಒಂದ್ಸರಿ
ಒಂದು ಹುದ್ದೆನ ಸ್ವೀಕಾರ ಮಾಡಿ ಹೋದವ್ರು ನೀವು ಅವರ ಅನುಭವನ ಕೇಳಿ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಯಾರೋ ಟೀಕೆ ಟಿಪ್ಪಣಿಗಳು ಮಾಡೋದು ಬೇಡ, ಯಾಕಂದರೆ ಅದನ್ನು ಅನುಭವಿಸಿ ನೀವು ಹೇಳಿದ್ರೆ ಅದನ್ನು ಒಪ್ಕೋತೀನಿ. ಹೀಗಾಗಿ ಯಾವುದೇ ಕೆಲಸ ಇರ್ಬೋದು, ರಾಜಕೀಯ ಇರ್ಬೋದು, ಇನ್ನೊಂದು ಬೇರೆ ಬಿಸ್ನೆಸ್ ಇರ್ಬೋದು, ಎಲ್ಲ ಕಷ್ಟನೇ. ನಾನು ಅವನ್ನೆಲ್ಲ ಮುಂದುವರ್ಸ್ಕೊಂಡು ನಾವು ಹೋಗ್ಬೇಕು. ಈಗಿರುವಂತಹ ಯೂತ್ಗೆ ನೀವು ತುಂಬಾ ಸಮಾಜಮುಖಿಯಾದಂತಹ ಕೆಲಸಗಳನ್ನು ಮಾಡಿದ್ರೆ ತುಂಬಾ ಅನುಭವ ಇರುತ್ತೆ. ಈಗಿರುವಂತಹ ಯುವಕರಿಗೆ ಒಂದು ಮೆಸೇಜ್ ಕೊಡ್ತೀನಿ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಈಗಿನ ಯುವಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಸಾಕಷ್ಟು ನೀವು ವಿದ್ಯಾವಂತರಾಗಿ, ಜೊತೆಗೆ ತಂದೆ ತಾಯಿನ ಚೆನ್ನಾಗಿ ಉತ್ತಮವಾಗಿ ಅವ್ರನ್ನ ನೋಡ್ಕೊಳ್ಳಿ. ಯಾರೋ ಆಗಲಿ ತಂದೆ ತಾಯಿನ ತಗೊಂಡೋಗಿ ವೃದ್ಧಾಶ್ರಮದಲ್ಲಿ ಬಿಡೋಕೆ ಹೋಗಬೇಡಿ. ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಿ, ಈ ಒಂದು ರಾಜ್ಯಕ್ಕೆ, ಈ ಒಂದು ದೇಶಕ್ಕೆ ಉನ್ನತ ಪ್ರಜೆಗಳಾಗಿ ಬಾಳ್ರಿ ಅಂತೇಳಿ ನನ್ನ ಮೆಸೇಜ್. ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಂಘದ ವತಿಯಿಂದ ಖೇಲೋ OBC ಅನ್ನೋ ಒಂದು ಟೂರ್ನಮೆಂಟ್ ನ ಅದು ಕೂಡ ನಿಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶುರು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮ್ಮ ಹೆಸರಿನಲ್ಲಿ ಕಪ್ ಕೊಡ್ಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸೈದಪ್ಪ ಕೆ ಗುತ್ತೇದಾರ್ ಸರ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಏನ್ ಹೇಳ್ತೀರಾ ಸರ್ ಅದರ ಬಗ್ಗೆ? ಮೊದಲನೇದಾಗಿ ನಾನು ಸೈದಪ್ಪ ಗುತ್ತೇದಾರ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ತುಂಬ ನನಗೆ ಆತ್ಮೀಯರವರು, ಸ್ನೇಹಿತರು ಆಗಿದ್ದಾರೆ. ಇವರು ಈ ವಿಚಾರವನ್ನು ಹೇಳಿದಾಗ ನನಗೆ ಸ್ವಲ್ಪ ಖುಷಿನೂ ಆಯಿತು, ಸ್ವಲ್ಪ ಮುಜುಗರನೂ ಆಯಿತು. ಯಾಕೆ ನನ್ನ ಹೆಸರಲ್ಲೇ ತರಬೇಕು ಅಂತ. ಕೊನೆಗೆ ಅವ್ರು ಹೇಳಿದ್ರೆ, ಇಲ್ಲ ನಿಮ್ಮಂಥವ್ರು ಬೇಕು, ಈ ಸಮಾಜಮುಖಿ ಕೆಲಸಗಳನ್ನು ಇಷ್ಟು ದಿನ ನೀವು ಮಾಡ್ಕೊಂಬಂದಿದ್ದೀರಾ, ನಿಮ್ಮ ಹೆಸರಲ್ಲೇ ಮಾಡಬೇಕು ಅಂತ ಹೇಳಿ ಅವರು ಒಂದು ಒತ್ತಾಯದ ಮೇರೆಗೆ ಅವ್ರು ಮಾಡ್ತಿದ್ದಾರೆ. ಅವರಿಗೆ ನಾನು ನನ್ನ ತಾಲೂಕಿನ ಜನರ ಪರವಾಗಿ, ನಮ್ಮ ಕುಟುಂಬದವರ ಪರವಾಗಿ, ನನ್ನ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಇದೊಂದು ಮಹತ್ವದ ಕಾರ್ಯ ಇದು. ಅದು ನನ್ನ ಹೆಸರಲ್ಲೇ ಟೂರ್ನಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಆಯಸ್ಸು ಕೊಡಲಿ. ಮತ್ತು ಈ ಒಂದು ಕಾರ್ಯ ಇಡೀ ಅವರ ರಾಜ್ಯ ಮಟ್ಟದಲ್ಲಿ ಏನು ಜಿಲ್ಲೆಗಳಲ್ಲಿ ಮಾಡ್ತಿದ್ದಾರೋ ಅವೆಲ್ಲನೂ ಅವ್ರಿಗೆ ಯಶಸ್ವಿ ಆಗಲಿ. ಇದರಿಂದ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ ಹೇಳ್ತಿ ಅವ್ರಿಗೆ ಆಶೀರ್ವಾದನ ಮಾಡ್ತಾ ಇದ್ದೇನೆ. ನೀರಾ ಸಿಪ್, ಇದು ಮದ್ಯಪಾನ ಅಲ್ಲ, ಆರೋಗ್ಯಕರ ಪಾನೀಯ. ಸರ್, ನೀವು ಇದೇನು ಖೇಲೋ OBC ಅನ್ನೋ ಟೂರ್ನಮೆಂಟ್ ನ ಮಾಡ್ತಾ ಇದ್ದೀರಾ, ಅದರಲ್ಲೂ ಕೂಡ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅದನ್ನ ಶುರು ಮಾಡ್ತಿದ್ದೀರಾ, ಹಾಗೂ TV ಬಾಬು ಸರ್ ಅವರ ಹೆಸರಲ್ಲಿ ಟ್ರೋಫಿಯನ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಕಾರಣ ಏನು ಸರ್? ಸರ್ ಅನ್ನೇ ಸೆಲೆಕ್ಟ್ ಮಾಡ್ಕೊಂಡು. ಸೊ ಈ ದೇಶ ಕಂಡಂತ ಮತ್ತು ಧ್ವನಿ ಇಲ್ಲದಂತ ವರ್ಗಕ್ಕೆ, ಶೋಷಿತ ಜನಾಂಗಕ್ಕೆ ಧ್ವನಿ ಕೊಟ್ಟಂತ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಂಘ ಡಿ ದೇವರಾಜ್ ಅರಸು ಸಾಹೇಬ್ರ ಹೆಸರಲ್ಲಿ ಇಟ್ಕೊಂಡಿದ್ದೇವೆ. ಸೊ ಇವತ್ತು ಈ ಸಂಘದ ವತಿಯಿಂದ ಆನೇಕಲ್ ವಿಧಾನಸಭಾ ಕ್ಷೇತ್ರ, ರಾಜ್ಯದ 28 ಜಿಲ್ಲೆಗಳಲ್ಲಿ, ಬೆಂಗಳೂರಲ್ಲಿ ಬಂದ್ರೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಬರುತ್ತೆ. ಬೆಂಗಳೂರು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ವಾಸವಾಗಿರುವಂತ ಒಂದು ಜಿಲ್ಲೆ. ಮೋರ್ ದನ್ 1.5 ಕೋಟಿ ಜನ ಬೆಂಗಳೂರಲ್ಲಿ ಇದ್ದೀವಿ. ಸೊ ಇಲ್ಲಿ 28 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ 28 ವಿಧಾನಸಭಾ ಕ್ಷೇತ್ರಗಳು ಪ್ರತ್ಯೇಕ ನಾಯಕರ ಹೆಸರಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಯಾರೆಲ್ಲ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ ಅಂತಹ ಮಹನೀಯರ ಹೆಸರಲ್ಲಿ ನಾವು ಈ ಒಂದು ಖೇಲೋ OBC ಅಂತಕ್ಕಂಥ ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡಿದ್ದೀವಿ. ಇಲ್ಲಿ ನಾವು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆನೇಕಲ್ ವಿಧಾನಸಭಾ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರೆ ಅಂತಕ್ಕಂಥ ಪ್ರಶ್ನೆಗೆ TV ಬಾಬಣ್ಣ ಅವರು ತುಂಬಾ ಸಹೃದಯಿಗಳು. ಹೆಂಗೆ ಅಂದ್ರೆ ಅವರು ಕಾಮಧೇನು ಇದ್ದಂಗೆ, ಯಾವುದೇ ಪಕ್ಷ, ಜಾತಿ, ಭೇದ ಭಾವ ಇಲ್ದೇನೆ ಎಲ್ಲಾ ಕ್ಷೇತ್ರದಲ್ಲಿ, ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ಅನೇಕ ಜನರಿಗೆ ಇವತ್ತು ಅವ್ರ ಕೊಡುಗೆ ಅಪಾರ ಆಗಿದೆ. ಯಾವ ರೀತಿ ಪುನೀತ್ ರಾಜ್ಕುಮಾರ್ ಅವರು ಬಲಗೈಯಿಂದ ಕೊಟ್ಟದ್ದು ಎಡಗೈಗೆ ಗೊತ್ತಿರ್ತಿಲ್ವೋ, ಯಾವತ್ತೂ ಅವರು ತಮ್ಮನ್ನು ತಾವು ಬ್ರ್ಯಾಂಡ್ ಮಾಡ್ಕೊಳಕ್ಕೆ ಇಷ್ಟಪಟ್ಟವರಲ್ಲ. ಸೊ ಅವರು ಇತ್ತೀಚೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ TV ಬಾಬುರವರ ಒಂದು ಸಾಧನೆ ಮೆಲುಕಾಕಿರ್ತಕ್ಕಂಥ ಏನು ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಇದೆ, ಸೊ ಅವರ ಒಂದು ಹೆಸರನ್ನ ಮುನ್ನೆಲೆಗೆ ಬಂದಿತ್ತು. ಬಹಳಷ್ಟು ಜನ ಅವರಿಗೆ B.Pharm ಕೊಟ್ಟಿದ್ದಾರೆ. ಇಲ್ಲಿ ಬಿಜೆಪಿ ಗೆಲ್ಸ್ಕೊಂಡ್ ಬರುವಂತಹ ಒಂದು ಕೆಲಸ ಆಗ್ತಾ ಇದೆ. ಸೊ ಕಾರಣಾಂತರದಿಂದ ಅವರಿಗೆ B.Pharm ಸಿಗ್ಲಿಲ್ಲ, ಬಿಜೆಪಿ ಬರಲಿಲ್ಲ. ಸೊ ಆದ್ರಿಂದ ಯಾವತ್ತು TV ಬಾಬಣ್ಣ ಅವರನ್ನ ನಾವು ಗಮನಿಸಿದಾಗ 3 ಪಕ್ಷದ ಆತ್ಮೀಯರು, 3 ಪಕ್ಷದ ಹೈಕಮಾಂಡ್, 3 ಪಕ್ಷದ ನಾಯಕರು ಮತ್ತು ಅವ್ರ ಕುಟುಂಬ ಸದಸ್ಯರ ಜೊತೆ TV ಬಾಬಣ್ಣ ಅವರು ಒಂದು ಒಡನಾಟ ತುಂಬಾ ಅತ್ಯುನ್ನತವಾಗಿದೆ. ಮತ್ತು ನಮ್ಗೆ ಈ ಸಂಘಟನೆ ವಿಚಾರದಲ್ಲಿ ಅನೇಕ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಂಘಕ್ಕೆ ಮತ್ತು ಹಿಂದುಳಿದ ವರ್ಗದವರಿಗೆ ಅಪಾರವಾದ ಕೊಡುಗೆ ನಮ್ಮ TV ಬಾಬಣ್ಣವರು ಇರೋದ್ರಿಂದ, ಮತ್ತು ಅವರ ಒಂದು ಒಳ್ಳೆಯ ಮನಸ್ಸು ಮತ್ತು ಈ ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ಅವರ ಒಂದು ಸಾಧನೆ ಮುಂದಿನ ಯೂತ್ಸ್ಗೆ, ಇವತ್ತು ಸಣ್ಣ ಪುಟ್ಟ ಸೋಷಿಯಲ್ ವರ್ಕ್ ಮಾಡಿಕೊಂಡು ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ತಗೋತಕ್ಕಂಥದ್ದು ನಾವು ನೀವೆಲ್ಲ ಗಮನಿಸಿರ್ತೀವಿ.
ಸೊ ಆದುದರಿಂದ ಟಿ ವಿ ಬಾಮಣ್ಣನಂತವರು ಮುಂದಿನ ದಿನಗಳಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದ್ರೆ ಇಂಥ ಕ್ಷೇತ್ರಗಳು ಮತ್ತು ಅನೇಕ ಜನ ಯೂತ್ಸಿಗೆ, ಮಹಿಳೆಯರಿಗೆ ಅವರ ಒಂದು ಸಂದರ್ಶನದಲ್ಲಿ ತಾವು ಗಮನಿಸಿದ್ರಿ, ಅವರು ಎಷ್ಟು ಓಪನ್ ಅಪ್ ಆಗಿ ಒಬ್ಬ ಪಾಲಿಟಿಷಿಯನ್ ತರ ಮಾತಾಡ್ಲಿಲ್ಲ, ಒಬ್ಬ ಕುಟುಂಬ ಸದಸ್ಯರ ತರ ಮಾತಾಡಿದ್ರು. ಸೊ ಹಾಗಾಗಿ ಅವರ ಚಿಂತನೆಗಳು ಮತ್ತು ಯೂತ್ಸ್ ಇವತ್ತು ನೋಡಿ ಎಲ್ಲ ಒಂದ್ ಕಡೆ 34, 30, 28 ವರ್ಷದ ಯುವಕರು ಅತ್ಯಂತ ಒತ್ತಡದಲ್ಲಿ, ಹಿಂದಿನ ಹಿರಿಯರ ಒಂದು ಗಾದೆ ಇತ್ತು, ಊಟ, ಆಟ, ಪಾಠ, ಇವು 3 ಮನುಷ್ಯನಿಗೆ ತುಂಬಾ ಅಗತ್ಯವಾದದ್ದು. ಇವತ್ತು ನಾವೇನಾಗಿದೆ, ಊಟ ಪಾಠ ಮಾತ್ರ ಬೀಜ ಆಗಿದ್ದೀವಿ. ಮಕ್ಕಳಿಗೆ ಏನ್ ಹೇಳ್ತಾ ಇದೀವಿ, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ನಂತರದಲ್ಲಿ ನೀವು ಕಂಪನಿಗೆ ಹೋಗ್ತೀರಾ, ಇವತ್ತು ಈ ವರ್ಕ್ ಆಗ್ಲೇಬೇಕು ಅಂತ ಪ್ರೆಷರ್ ಆಗ್ತಾ ಇದ್ದಾರೆ, ಕುಟುಂಬದಲ್ಲಿ ಪ್ರೆಷರ್ ಆಗ್ತಾ ಇದೆ. ಈ ಆಟ ಅಂತಕ್ಕಂಥದ್ದು ಎಲ್ಲ ಮರೆಮಾಚಾಗ್ತಾ ಇದೆ. ಹಿಂದೆ ನಾವು ಕುಂಟೆಬಿಲ್ಲೆ ಆಗಿರ್ಬೋದು ಮತ್ತು ದಾಂಡೆ ಆಗಿರ್ಬೋದು, ಜೊತೆಗೆ ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಎಲ್ಲ ಕಡೆ ಗ್ರೌಂಡ್ ಸಿಗ್ತಾ ಇದ್ರು, ಆಟ ಆಡ್ತಾ ಇದ್ರು. ಇವತ್ತು ಏನಾಗಿದೆ, ಆ ಆಟಗಳೆಲ್ಲ ಮರೆಮಾಚಾಗಿದೆ. ಕ್ರಿಕೆಟ್ ಅಂತಕ್ಕಂಥದ್ದು ಒಂದು ಒಳ್ಳೆಯ, ಅದಕ್ಕೆ ಒಂದು ಇತ್ತೀಚೆಗೆ ಒಂದು ಬ್ರ್ಯಾಂಡ್ ಬಂದಿದೆ. ಅದು ಚಿಕ್ಕ ಮಕ್ಕಳಿಂದ ಎಲ್ಲರೂ ಕ್ರಿಕೆಟ್ ಅಂತ ಇಷ್ಟಪಡ್ತಾರೆ. ಅಟ್ಲೀಸ್ಟ್ ಆ ಒಂದು ಆಟದ ಮೂಲಕ ಮಾನಸಿಕ ಒತ್ತಡಗಳನ್ನ ನಿವಾರಿಸಬೇಕು. ಇಲ್ಲಿ ವಿಶೇಷ ಏನಪ್ಪಾ, ಖೇಲೋ OBCಯಲ್ಲಿ ವಿಶೇಷ ಏನಂತಂದ್ರೆ, ಈ ವಿಧಾನಸಭಾ ಕ್ಷೇತ್ರದವ್ರನ್ನ ಮಾತ್ರ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಆಟ ಆಡಿಸ್ತೇವೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಆಟ ಆಡುವಂತ ಯೂತ್ಸ್ ಅವ್ರ ಪೇರೆಂಟ್ಸ್ ವೋಟರ್ ಐಡಿ ಆಗಿರ್ಬೇಕು ಅಥವಾ ಅವ್ರ ವೋಟರ್ ಐಡಿ ಆಗಿರ್ಬೇಕು. ವಿಧಾನಸಭಾ ಕ್ಷೇತ್ರ ಆನೇಕಲ್ ಅಂತ ಇದ್ರೆ ಮಾತ್ರ ಅವ್ರಿಗೆ ಆಟ ಆಡಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಸೊ ಇಲ್ಲಿ ಗೆದ್ದಿರುವಂತಹ ಏನು ಕ್ರೀಡಾಪಟುಗಳಿದ್ದಾರೆ, ಇಲ್ಲಿ ಗೆದ್ದಿರುವಂತಹ ತಂಡ ಏನಿದೆ ಅದು ರಾಜ್ಯ ಮಟ್ಟಕ್ಕೆ ಬರ್ತದೆ. ಸೊ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿರುವಂತವರಿಗೆ ಮತ್ತು 28 ಜಿಲ್ಲೆಗಳಲ್ಲಿ ಗೆದ್ದಿರುವಂತ ತಂಡಗಳು, ಒಟ್ಟು 56 ತಂಡಗಳು ಆಗ್ತವೆ. ಈ 56 ತಂಡಗಳು ರಾಜ್ಯ ಮಟ್ಟಕ್ಕೆ ಬರ್ತವೆ. ಆ ರಾಜ್ಯ ಮಟ್ಟದಲ್ಲಿ ಯಾರು ವಿನ್ ಆಗಿರ್ತಾರೆ, ಡಿ ದೇವರಾಜ ಅರಸು ಟ್ರೋಫಿ, ಫೈನಲ್ ಟ್ರೋಫಿ, ಅಲ್ಲಿ 5 ಲಕ್ಷ ರೂಪಾಯಿ ಪ್ರಥಮ ಬಹುಮಾನ ಇರ್ತದೆ, ದ್ವಿತೀಯ ಬಹುಮಾನ 2 ಲಕ್ಷ ಇರ್ತದೆ. ಈ ವಿಧಾನಸಭಾ ಕ್ಷೇತ್ರವಾರು ನಡೆಯುವಂತಹ ಕ್ರಿಕೆಟ್ ಪಂದ್ಯಾವಳಿ, ಇವಾಗ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ಟಿ ವಿ ಬಾಬಣ್ಣವರು ಅನೇಕ ಕೊಡುಗೆಗಳು ಕೊಟ್ಟಿರೋದ್ರಿಂದ ನಾವು ತುಂಬಾ ಹತ್ತಿರದಿಂದ ಗಮನಿಸಿದೀವಿ. ಮತ್ತು ನಮ್ಗೆ ಅವರಿಗೆ ಒಂದು ತುಂಬಾ ಸೋದರ ಬಾಂಧವ್ಯ ಇದೆ. ಸೊ ಹಾಗಾಗಿ ನಾವು ನಮ್ಮಣ್ಣ ಇಷ್ಟೆಲ್ಲ ಈ ಕ್ಷೇತ್ರಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ, ನಾವ್ಯಾಕೆ ನಮ್ಮ ಸಂಘದಿಂದ ನಮ್ಮ ಅಣ್ಣವರ ಟ್ರೋಫಿ ಮಾಡಬಾರ್ದು ಅನ್ನೋ ಒಂದು ಅಭಿಮಾನ ಇಟ್ಕೊಂಡು ಸರ್ ಟಿ ವಿ ಬಾಬು ಟ್ರೋಫಿ ಆನೇಕಲ್ ವಿಧಾನಸಭಾ ಕ್ಷೇತ್ರ ಅಂತ ಮಾಡ್ತಾ ಇದ್ವಿ. ಇಲ್ಲಿ ಎಲ್ಲಾ ಜಾತಿ ಬಾಂಧವರಿಗೆ, ಇದು ಖೇಲೋ OBC ಅನ್ನೋದು ಇರಬಹುದು, ಬಟ್ ಆದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಮಾಡಿ ಇಲ್ಲಿ ಎಲ್ಲ ಜಾತಿ ಬಾಂಧವರಿಗೆ ಅವರವರ ಸಂಘದ ಹೆಸರುಗಳಲ್ಲಿ, ಸಂಘಟನೆ ಹೆಸರುಗಳಲ್ಲಿ ಆಗಿರ್ಬೋದು ಮತ್ತು ಜನಾಂಗದ ಹೆಸರುಗಳಲ್ಲಿ ಈಗ ಅನೇಕ ಸಂಘಟನೆಗಳಿದಾವೆ, ಜಾತಿ ಸಂಘಟನೆಗಳಿದಾವೆ, ಕನ್ನಡ ಪರ ಸಂಘಟನೆಗಳಿದಾವೆ ಮತ್ತು ಒಬ್ಬೊಬ್ಬ ಅಭಿಮಾನಿಗಳ ಸಂಘಟನೆಗಳಿದಾವೆ. ಈಗ ಪ್ರಸ್ತುತ ಇರುವಂತಹ ಶಾಸಕರ ಅಭಿಮಾನಿಗಳ ತಂಡ ಇರ್ತವೆ. ಅವ್ರು ಯಾರೇ ಬರ್ಲಿ ಅವರೆಲ್ಲರಿಗೂ ಕೂಡ ಮುಕ್ತವಾಗಿ ನಾವು ಆಟ ಆಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೇವೆ. ಇಲ್ಲಿ ವಿಶೇಷ ಮಾನದಂಡ ಮತ್ತು ಗಮನಿಸಬೇಕಾಗಿರೋದಿಷ್ಟೇ, ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಆಟ ಆಡ್ತಾರೋ ಆ ವಿಧಾನಸಭಾ ಕ್ಷೇತ್ರದ ವೋಟರ್ ಐಡಿ ಇರಬೇಕು, ಏಜ್ ಲಿಮಿಟ್ ಇಲ್ಲ. ಸೊ ಎಲ್ಲರಿಗೂ ಅವಕಾಶ ಇದೆ. ಇನ್ ಕೇಸ್ ಅವ್ರ ವೋಟರ್ ಐಡಿ ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಯಾರ್ದಾದ್ರೂ ಒಂದು ವೋಟರ್ ಐಡಿ ಶೋ ಮಾಡ್ಬಿಟ್ಟು ಆಟ ಆಡಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇದೊಂದು ವಿಭಿನ್ನವಾದದ್ದು. ಇಲ್ಲಿ ನಾವು ಆಟ ಆಡಿಸ್ತಾ ಇರೋದು ಉದ್ದೇಶ ಏನಂದ್ರೆ ಎಲ್ಲರೂ ಹೆಲ್ದಿ ಆಗಿರ್ಬೇಕು. ಇವತ್ತು ಅನೇಕ ಆ ಸಮುದಾಯ, ದೊಡ್ಡ ದೊಡ್ಡ ಸಮುದಾಯಗಳು ಅವ್ರ ಸಮುದಾಯದ ಹೆಸರಲ್ಲಿ ಕ್ರಿಕೆಟ್ ಅನ್ನು ಆಡಿಸ್ತಾರೆ ಮತ್ತು ದೊಡ್ಡ ದೊಡ್ಡ ಕಂಪನಿಗಳು ಅವ್ರವ್ರ ಕಂಪನಿ ಹೆಸರಲ್ಲಿ ಟ್ರೋಫಿಗಳನ್ನು ಇಡ್ತಾರೆ. ಸೊ ಇಲ್ಲಿ ಮುಕ್ತವಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತವರು ಎಲ್ಲರೂ, ಆಟ ಅಂದ್ರೆ ನಮ್ಮ ಜೀವನದ ಒಂದು ಮೌಲ್ಯ. ಇವತ್ತು ಅನೇಕ ಕಡೆ ಆಟಕ್ಕೆ ಆದಂತದ್ದು ಒಂದು ಪ್ರಾತಿನಿಧ್ಯ ಇದೆ. ಇವತ್ತು ಆಟನ ಮರೆತು ಊಟ ಪಾಠ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದೀವಿ. ಅಲ್ಲಿ ಏನಾಗ್ತಾ ಇದೆ, ಕೆಲಸದ ಒತ್ತಡದಲ್ಲಿ ಮತ್ತು ಜೊತೆಗೆ ಇಂಡೈಜೆಷನ್ ಆಗ್ತಾ ಇದೆ. ಹೆಚ್ಚು ಫುಡ್ ತಿನ್ನೋದ್ರಿಂದ ಯಾರು ವಾಕ್ ಮಾಡಲ್ಲ, ಮತ್ತೊಂದಾಗಲ್ಲ ಅಲ್ಲಿ. ಹಾಗಾಗಿ ರಕ್ತದ ಒತ್ತಡ ಹೆಚ್ಚಾಗಿ ಈ ತರ ನಮ್ಮ ಮೇಲೆ ರೋಗದ ಅನೇಕ ರೋಗ ರುಜಿನಗಳಿಗೆ ನಾವು ತುತ್ತಾಗ್ತಾ ಇದ್ವಿ. ಹೆಲ್ದಿ ಆಗಿರ್ಬೇಕಂದ್ರೆ ಆಟ ತುಂಬಾ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಖೇಲೋ OBC ಇದು ರಾಜ್ಯದಲ್ಲೇ ಮತ್ತು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಸಂಘಟನೆ ಮಾಡ್ತಾ ಇದೆ. ಅದು ಪ್ರಪ್ರಥಮವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ಸಹೃದಯಿ, ಕೊಡುಗೈ ದಾನಿ, ಬಡವರ ಬಂಧು, ದೀನದಲಿತರ ಉದ್ಧಾರಕ ಟಿ ವಿ ಬಾಬು ಅಣ್ಣವರ ಹೆಸರಲ್ಲಿ ನಾವು ಆಯೋಜನೆ ಮಾಡ್ತಾ ಇದೀವಿ. ಇದು ನಮ್ಗೆ ಸಂತೋಷ ತಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ನಮ್ಮ ಹತ್ರ ಹಂಚ್ಕೊಂಡಿದ್ದೀರಾ. ಧನ್ಯವಾದಗಳು ಸರ್. ಹಾಗೂ ನಮ್ಮ ಕೇಲೋ OBC ಕಡೆಗೂ ಕೂಡ ಶುಭಾಶಯನ ಕೋರಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಮಸ್ಕಾರ. ನೀರಾ ಸಿಪ್ ಇದು ಮದ್ಯಪಾನ ಅಲ್ಲ, ಆರೋಗ್ಯಕರ ಪಾನೀಯ.